ನಮಸ್ಕಾರ ಬಂಧುಗಳೇ. ನೋಡಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಹಳ್ಳಿ, ತುಮಕೂರು ತಾಲೂಕು, ತುಮಕೂರು ಕೂಡ್ಗೆರೆ ಹೋಬಳಿ, ತುಮಕೂರು ಜಿಲ್ಲೆ. ನೋಡಿ, ಈಗ ನಾವು ಏನು ತೋರಿಸ್ತಾ ಇದ್ದೀವೋ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿರೋದ್ರ ಜೊತೇಲಿ ಏನಾಗಿದೆ ಅಂತಂದರೆ, ನಾನು ಈಗ ನೋಡ್ಕೊಂಡು ಬರ್ತಾಯಿದ್ದೀನಿ. ಸ್ಕೂಲ್ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ, ಗುಡ್. ಆ ವಿಚಾರದಲ್ಲಿ ಎರಡು ಮಾತಿಲ್ಲ. ನೋಡಿ, ಇವೆಲ್ಲ ಬಾತ್ರೂಮ್ ಇನ್ನೊಂದೆಲ್ಲ ಚೆನ್ನಾಗಿ ಹೊಸ್ದಾಗಿ ಮಾಡಿಕೊಟ್ಟಿದ್ದಾರೆ. ಪಾಪ ಸರ್ಕಾರ ಮಾಡಿದೆಯೋ ದಾನಿಗಳು ಮಾಡಿದಾರೋ ಅದು ಸೆಕೆಂಡರಿ. ಬಟ್ ವಿಶ್ವಾಸದಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಮಾಡಿಸಿದ್ದಾರೆ, ಪರವಾಗಿಲ್ಲ, ಚೆನ್ನಾಗಿದೆ. ನೋಡಿ, ಇನ್ನೊಂದು ಏನಾಗಿದೆ ಅಂದರೆ ಇಲ್ಲಿ ಕ್ಲೀನ್ ಇಲ್ಲ. ನೋಡಿ, ಇದು ಸ್ವಚ್ಛತೆಯಲ್ಲಿ ಯಾಕೋ ತುಂಬ ಹಿಂದುಳ್ಕೊಂಬಿಟ್ಟಿದೆ. ಇದು ನೋಡಿ ಇದೆಲ್ಲ ಕಾಂಪೌಂಡು. ನೋಡಿ, ಇದು ನೋಡಿ, ನಾನು ತೋರಿಸ್ತಾ ಇದ್ದೀನಿ, ರಿಯಾಲಿಟಿ ತೋರಿಸ್ತಾರೆ. ಇದರಲ್ಲಿ ಯಾರೋ ವಿಡಿಯೋ ಕಳಿಸ್ತಾರೆ, ಯಾರೋ ಮಾಡ್ತಾರೆ ಅನ್ನೋ ಪ್ರಶ್ನೆ ಅಲ್ಲ ಇದು. ನೋಡಿ, ನಾನೀಗ ಕಳಿಸ್ತಾ ಇದ್ದೀನಿ. ನೋಡಿ, ಇದೆಲ್ಲ ಪೂರ್ತಿ ಅಷ್ಟೇ. ನಾನೀಗ ನೋಡಿದೆ, ಇದು ಏಕ ಕಾಂಪೌಂಡೇ ಆಗಿಲ್ಲ. ನೋಡಿ, ತುಂಬ ಜನ ಇಲ್ಲಿ ಸಂದಿಲೆಲ್ಲ ಬರ್ತಾಯಿದ್ದಾರೆ. ನಾನು ಎಲ್ಲೋ ಬರ್ತಾರೆ ಅಂದರೆ ಇದೆಲ್ಲ ಕಾಂಪೌಂಡು ಎಲ್ಲ ತಳ್ಳಿ ಏನೋ ಬೀಳ್ಸಿ ಏನೋ ಮಾಡವ್ರೆ, ಅರ್ಧ ಮಾಡವ್ರೆ. ಏನು ಸರ್ಕಾರದರೇನು ಮಾಡಿಸೋ ಲೆವೆಲ್ನಾಗಿಲ್ಲ. ಈ ಬಿ ಒಗಳು ಇವರೆಲ್ಲ ಸುಮ್ಮನೆ ಏನೋ ಬಂದರು ಹೋದರು ಅಷ್ಟೇ. ಸರ್ವೀಸು ಮತ್ತು ಟ್ರಾನ್ಸ್ಫರ್ ಲೆಕ್ಕದಲ್ಲಿ ಕೆಲಸ ಮಾಡ್ತಾರೆ ಅಷ್ಟೇ. ನೋಡ್ರಿ, ಇದಕ್ಕೆ ಏನಾದ್ರು ಅನುದಾನ ಮತ್ತೊಂದು ಕೊಡಬೇಕು. ಸಾರ್ವಜನಿಕರೇ ಕೊಡ್ತಾರೆ, ದಾನ ಮಾಡ್ತಾರೆ ಅಂತ ಕಾಯಬಾರ್ದು ನಾವು. ಇದನ್ನು ಏನಾದರೂ ಮಾಡಿ ಇದನ್ನು ಕಾಂಪೌಂಡನ್ನು ಕ್ಲೋಸ್ ಮಾಡಿಸಿ ಒಂದು ಸಣ್ಣ ಗೇಟ್ ಬಿಟ್ಟಿದ್ದಾರೆ, ಒಂದು ದೊಡ್ಡ ಗೇಟ್ ಬಿಟ್ಟಿದ್ದಾರೆ. ಅದ್ರಾಗೇನು ತೊಂದರೆ ಇಲ್ಲ. ಇದನ್ನು ಕ್ಲೋಸ್ ಮಾಡಿಸಿ. ಮೋಸ್ಟ್ಲಿ ಸಂಜೆ ತುಂಬ ಎಲ್ಲ ಇವರೆಲ್ಲ ಬಂದು ಇಲ್ಲಿ ಸ್ವಲ್ಪ ಏನಾದ್ರು ಚೇಷ್ಟೆಗಳು ಮಾಡ್ತಿರ್ತಾರೆ. ಗೊತ್ತಾಗಲ್ಲ ನಮ್ಗಳಿಗೆಲ್ಲ. ಈಗ ತೀರ್ಥ ಹಾಕೊಳ್ಳೋದ ಮತ್ತೊಂದು ಇನ್ನೊಂದು ಮಾಡ್ತಾರೆ. ತೀರ್ಥ ಅನ್ನೋದು ನಾವು ಬಿಡಿಸಿಡೋದೇನು ಬೇಡ. ಯಾಕೆಂದರೆ ಅದಕ್ಕೆಲ್ಲ ಇಂಥ ಜಾಗ ಸಿಕ್ಬಿಡ್ತು ಅಂತಂದರೆ ಭಾಳ ಖುಷಿಯಾಗ್ಬಿಡ್ತಾರೆ ಜನ. ಯಾರಿಗೆ ಕೇಳೋದ ಇಲ್ಲೇನು ಬೇರೆ ಏನೋ ಗಿಟ್ಲೇನು ಬಿದ್ದಿಲ್ಲ, ಏನೋ ಸರಿಯಾಗಿ ಗೊತ್ತಿಲ್ಲ. ನೋಡಬೇಕು ಯಾವತ್ತಾರ ಒಂದಿನ ಸಂಜೆ ಒಂದು 7 ಗಂಟೆ 8 ಗಂಟೆ ಮೇಲೆ ಬಂದರೆ ಏನೋ ಒಂದು ಆಗುತ್ತೆ, ನೋಡ್ರೆ ಗೊತ್ತಾಗುತ್ತೆ. ಆದ್ದರಿಂದ ಈ ಕಾಂಪೌಂಡನ್ನು ಸರಿಪಡಿಸಿ ಸಾಹೇಬ್ರೆ. ಇದೊಂದು ಲಿಂಕ್ ಮಾಡಿ, ಫುಲ್ ಕಟ್ಟಡ ಕಟ್ಟಿಸ್ಬಿಟ್ಟು ಏನೋ ಒಂದು ಮಾಡಿ, ಇಷ್ಟ ಮಾಡಿಸಿದ್ದಾರೆ ಅಂತ ಇದೊಂದು ಚೂರು ಲಿಂಕ್ ಮಾಡಿಬಿಟ್ಟು ಅದನ್ನು ಕ್ಲೋಸ್ ಮಾಡಿಸಿ ಮಕ್ಕಳಿಗೆ ಅನುಕೂಲ ಆಗಲಿ. ಮಕ್ಕಳು ಆ ಕಡೆ ಈ ಕಡೆ ಹೋಗಬಾರ್ದು, ಸಾರ್ವಜನಿಕರು ಯಾರೂ ಬರಬಾರ್ದು. ನೋಡಿ, ಮಕ್ಕಳು ಇಲ್ಲೆಲ್ಲ ಸೇರ್ಕೊಂಬಿಟ್ಟಿದ್ದಾರೆ ಇವರೆಲ್ಲ. ಸ್ಕೂಲ್ ಮಕ್ಕಳೆಲ್ಲ ಇವರೆಲ್ಲ ಹೊರಗಡೆ ಅವರು ಎಲ್ಲ ಬಂದು ನೋಡ್ರಿ, ತಿನ್ನೋದ ಉಣ್ಣೋದ ಪಾಠನ ಮಾಡ್ತಾರೆ. ನೋಡ್ರಿ, ಏನೋ ಮೇಯ್ತಾ ಇದ್ದಾರಲ್ಲೇ. ನಾನು ಅದನ್ನೇ ಹೇಳ್ಕೊಳ್ಳೋದು. ಸುತ್ತ ಕಾಂಪೌಂಡ್ ಇದೆ ನೋಡಿ, ಇದು ಏಕ ಇಲ್ಲ. ಇದು ನೋಡಿ, ಸ್ಕೂಲ್ ಹಿಂಭಾಗದಲ್ಲೂ ಇಲ್ಲ, ಈ ಕಡೆ ಎಲ್ಲ ಇಲ್ಲ. ಬೇಯಿನೂ ಸ್ವಚ್ಛ ಮಾಡಿ. ನೋಡಿ, ಮಕ್ಕಳು ಪಾಪ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಒಟ್ಟಿಗೆ ಇಲ್ಲಿ ಪಕ್ಕದಲ್ಲಿ ಮಾಡವ್ರೆ. ಸಪ್ರೇಟ್ ಇದೆ. ಇಲ್ಲಿ ಬಂದಾಗ ಏನಾಗುತ್ತೆ ಅಂದರೆ, ಈ ಗಲೀಜೆಲ್ಲ ಏನಾಗುತ್ತೆ ಅಂದರೆ, ಎಲ್ಲೋ ಒಂದು ಕಡೆ ಸೊಳ್ಳೆಗಳು ಮತ್ತೊಂದು ಕಚ್ಚಿಬಿಟ್ಟು ಅವರಿಗೆ ಬೇರೆ ಥರದ ಕಾಯಿಲೆ ಬರಬಾರ್ದು. ಈ ರೀತಿ ನೋಡ್ಕೋಬೇಕಾಗಿ ನಾನು ಈ ಮುಖ್ಯೋಪಾಧ್ಯಾಯಲ್ಲಿ ಬೇಡ್ಕೊತಾ ಇದ್ದೀನಿ. ಹಾಗೆಯೇ STM ಸದಸ್ಯರು ಹಾಗೂ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕ ವೃಂದ ಹಾಗೂ STMC ಸದಸ್ಯರು, ಪ್ರೆಸಿಡೆಂಟ್, ಈ ಗ್ರಾಮದ ಎಲ್ಲರಿಗೂ ಕೂಡ ನನ್ನದೊಂದು ಮನವಿ. ಇದು ಸ್ಕೂಲ್ ಕಾಂಪೌಂಡಿಗೆ ತಾವು ಏನಾದರೂ ಒಂದು ಸಹಾಯ ಮಾಡಬೇಕಾಗಿ ನಾನು ಈ ಮೂಲಕ ಮನವಿ ಮಾಡ್ಕೋತಾ ಇದ್ದೀನಿ. ಸರ್ಕಾರ ಆಗ್ಬೋದು, ಸಾರ್ವಜನಿಕರಾಗ್ಬೋದು, ಯಾರಾದರೂ ಮಾಡಿದ್ರಿ ಅಂತಾರೆ. ಇರೋರು ಮಾಡಿ, ಇಲ್ಲದಿದ್ದರೆ ಮಾಡೋಕ್ಕಾಗಲ್ಲ. ನಾವೇನು ಮಾಡೋಕ್ಕಾಗುತ್ತೆ ಹೇಳ್ರಿ? ನಾವೇನಾದರೂ ಒಂದು ಇಲ್ಲಿ ಮಾಡಿ ಅಲ್ಲಿ ಮಾಡಿ ಅಂತ ಹೇಳ್ಬೋದು ಅಷ್ಟೇ. ಇರೋ ಜಾಗನ ತೋರಿಸ್ಬೋದು, ಇಲ್ಲಿ ಬೇಕಾಗಿದೆ ಅಲ್ಲಿ ಬೇಕಾಗಿದೆ ಅಂತೇಳಿ. ನಮ್ಮ ಕೈಲಿ ಶಕ್ತಿ ಕೊಟ್ಟಿಲ್ಲ. ಶಕ್ತಿ ಕೊಟ್ಟಾಗ ನೋಡೋಣ. ಶಕ್ತಿ ಇರೋರು ಮಾಡಿ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತಾಯಿದ್ದೀನಿ. ನಮಸ್ಕಾರ. ಜೈ ಕರ್ನಾಟಕ, ಜೈ ಭಾರತ.